ಇವತ್ತು ಮಶ್ರೂಮ್ ಗ್ರೇವಿ ಮಾಡೋಣ. 1 ಪಾಕೆಟ್ ಮಶ್ರೂಮ್ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ತೊಳೆದು ಒಂದು ಮಶ್ರೂಮ್ನ 2 ಭಾಗ ಮಾಡ್ಕೊಳ್ಬೇಕು. ಈ ತರ ಅರಿಶಿನ 1/4 ಸ್ಪೂನ್, ಖಾರದ ಪುಡಿ 1 ಸ್ಪೂನ್, ಗರಂ ಮಸಾಲ ಅರ್ಧ ಸ್ಪೂನ್, ಧನಿಯಾ ಪೌಡರ್ 1 ಸ್ಪೂನ್, ಪೆಪ್ಪರ್ ಒಂದ್ ಸ್ವಲ್ಪ ಚಕ್ಕೆ, 1 ಲವಂಗ, 1/4 ಸ್ಪೂನ್ ಸೋಂಪು, 1/4 ಸ್ಪೂನ್ ಗಸಗಸೆ. ಇದಿಷ್ಟು ಒಗ್ಗರಣೆಗೆ. 1/4 ಸ್ಪೂನ್ ಸಾಸಿವೆ. ಎಣ್ಣೆ ಹಾಕಿದ್ಮೇಲೆ ಸೋಂಪು, ಸಾಸಿವೆ, ಚಕ್ಕೆ, ಲವಂಗ ಇದನ್ನ ಹಾಕಿ ಕಪ್ಪಗಾಗೋವರೆಗೂ ಬಾಡಿಸ್ಕೋಬೇಕು. 4 ಈರುಳ್ಳಿ, 5 ಎಸಳು ಬೆಳ್ಳುಳ್ಳಿ, ಕರಿಬೇವು. ಈರುಳ್ಳಿ ಬೇಯುವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಕೆಂಪಗಾಗಿದೆ. ಈಗ ಇದಕ್ಕೆ ಹಚ್ಚಿಟ್ಕೊಂಡಿರೋಂಥ ಮಶ್ರೂಮ್ನ ಹಾಕ್ಕೊಳ್ಬೇಕು. ಮಶ್ರೂಮಲ್ಲಿ ನೀರಿನಂಶ ಜಾಸ್ತಿ ಇರೋದ್ರಿಂದ ಫಸ್ಟ್ ನೀರು ಹಾಕ್ಕೊಳ್ಬಾರ್ದು. ಇದನ್ನ ಎಣ್ಣೆಲೆ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಚೆನ್ನಾಗಿ ನೀರು ಬಿಟ್ಟು ಫ್ರೈ ಚೆನ್ನಾಗಾಗುತ್ತೆ. ಪ್ಲೇಟ್ ಮುಚ್ಚೋಣ. ಒಂದು 2 ನಿಮಿಷ ನೀರು ಬಿಡೋವರೆಗೂ ಸ್ವಲ್ಪ ಬೇಯಲಿ ಇದು. ಎಲ್ಲ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗ್ರೇವಿ ಥರ ಮಾಡ್ಕೊಳ್ಳೋದಿದ್ರೆ ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕು. ಚೂರು ಉಪ್ಪು ಹಾಕ್ಕೊಂಡು ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿದ್ರೆ ಗ್ರೇವಿ ರೆಡಿ ಆಗುತ್ತೆ. ಇದಕ್ಕೆ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಮಶ್ರೂಮ್ ಗ್ರೇವಿ ರೆಡಿ ಆಗಿದೆ. ಇದನ್ನು ಚಪಾತಿ ಜೊತೆ ಅನ್ನದ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮನೇಲೂ ಟ್ರೈ ಮಾಡಿ ಮಶ್ರೂಮ್ ಗ್ರೇವಿ.